ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣದಲ್ಲಿ ಹೈಕೋರ್ಟ್ ಇವತ್ತು ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಮೈಸೂರಿನ ಹಿರಿಯ ವಕೀಲರಾದಂತಹ ಜಿ.ವಿ. ರಾಮಮೂರ್ತಿ ನಮ್ಮ ಜೊತೆಗಿದ್ದಾರೆ. ಇವತ್ತು ಹೈಕೋರ್ಟ್ ಸಾಕಷ್ಟು ವಾದ ಪ್ರತಿವಾದದ ನಂತರ ಆದೇಶವನ್ನ ಕಾಯ್ದಿರಿಸಿತ್ತು, ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ. ನಮ್ಮ ಹೈಕೋರ್ಟ್ ಇವತ್ತಿನ ದಿನ ಒಂದು ಸತ್ಯವನ್ನು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಏನಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಜನಸಾಮಾನ್ಯದಿಂದ ಹಿಡಿದು ದೊಡ್ಡ ಅಧಿಕಾರಿ ಆಗಿರ್ಲಿ, ಚೀಫ್ ಮಿನಿಸ್ಟರ್ ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಎಲ್ಲರಿಗೂ ನ್ಯಾಯ ಒಂದೇ, ಎಲ್ಲರಿಗೂ ಈ ಒಂದು ಕಾನೂನು ಒಂದೇ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಏಕೆಂದ್ರೆ ಒಬ್ಬ ಜನಸಾಮಾನ್ಯ ಕೆಲವು ಆಧಾರಗಳನ್ನ ಇಟ್ಕೊಂಡು, ಕೆಲವು ದಾಖಲಾತಿಗಳನ್ನ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೂರು ಕೊಟ್ಟಾಗಲೂ ಸಹ ಅದನ್ನು ಕೂಡ ತನಿಖೆಗೆ ಒಳಪಡಿಸಬೇಕು, ಇದರ ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳಿಬೇಕು, ಇದರ ಹಿಂದೆ ಏನಿದೆ ಅನ್ನೋದನ್ನ ಜನಸಾಮಾನ್ಯರ ಮುಂದೆ ಇಡಬೇಕು. ಆಗ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರುತ್ತದೆ ಅನ್ನೋ ಒಂದು ಸ್ಪಷ್ಟವಾದ ನಿಟ್ಟಿನಲ್ಲಿ ಇವತ್ತಿನ ತೀರ್ಪು ಬಂದಿದೆ. ಇವತ್ತು ನ್ಯಾಯಾಧೀಶರ ಒಂದು ಆದೇಶವನ್ನ ಗಮನಿಸಿದ್ರೆ, ರಾಜ್ಯಪಾಲರ ಆದೇಶವನ್ನ ಎತ್ತಿ ಇಡ್ಲಿಕ್ಕೆ ಪ್ರಮುಖವಾದಂತಹ ಅಂಶಗಳನ್ನ ಅವರು ತಿಳಿಸಿದ್ರಲ್ಲ, ಅದು ಯಾವ ವಿಚಾರ? ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ವಕೀಲರು ಪ್ರಮುಖವಾಗಿ 3 ಅಂಶಗಳ ಮೇಲೆ ಗವರ್ನರ್ ಅವರು ಕೊಟ್ಟಿರುವ ಆದೇಶವನ್ನು ವಿರೋಧ ಮಾಡಿದ್ರು. ಮೊದಲನೆಯದಾಗಿ, ಪೊಲೀಸ್ ಆಫೀಸರ್ ಮಾತ್ರ 17A ಅಲ್ಲಿ ತನಿಖೆ ನಡೆಸಬೇಕು, ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂತ. ಇಲ್ಲ, ನಮ್ಮ ಹೈಕೋರ್ಟ್ನವರು ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಜನಸಾಮಾನ್ಯನಿಗೂ ಕೂಡ ಒಬ್ಬ ವ್ಯಕ್ತಿ ಆರೋಪ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯಾಧಾರಗಳು ಸಿಕ್ಕಲ್ಲಿ ಅವರ ಮೇಲೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ದೂರನ್ನ ಸಲ್ಲಿಸಬಹುದು, ಆ ಅಧಿಕಾರ ಇದೆ ಅಂತ. ಎರಡನೆಯದಾಗಿ, ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಥವಾ ಕ್ಯಾಬಿನೆಟ್ ನ ಏನ್ ಡಿಸಿಷನ್ಸ್ ತಗೊಳುತ್ತೋ ಅದೇ ಪ್ರಕಾರ ನಡೀಬೇಕು ಅಂತ ಅವರು ವಾದ ಮಾಡಿದ್ರು. ಆದ್ರೆ ಇವತ್ತು ನ್ಯಾಯಾಲಯ ಹೇಳುತ್ತೆ, ಬೇಕಾಗಿಲ್ಲ, ಇನ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಪ್ರಜಾಪ್ರಭುತ್ವ ಸ್ಮೂತ್ ಆಗಿ ನಡಿಬೇಕು ಅಂತಂದ್ರೆ ಕೆಲವು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಗವರ್ನರ್ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆದೇಶ ಏನಿದೆಯೋ ಅದನ್ನ ಬದಿಗೊತ್ತಿ ತಮ್ಮ ಆದೇಶವನ್ನು, ತಮ್ಮ ನಿರ್ಧಾರವನ್ನು ಪ್ರಕಟಿಸುವ ಅಧಿಕಾರ ಇದೆ ಅಂತ ಹೇಳಿದ್ರು. ಮೂರನೆಯದಾಗಿ, ಅತಿ ಮುಖ್ಯವಾಗಿ ಹೇಳೋದು ಏನು ಅಂತಂದ್ರೆ, ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಏನು ಆರೋಪ ಬೇಕಾಗಿಲ್ಲ. ಈ ಒಂದು ಪ್ರಕರಣದಲ್ಲಿ ಮುಖ್ಯಮಂತ್ರಿಯ ಕುಟುಂಬಸ್ಥರು ನೇರವಾಗಿ ಪಾಲ್ಗೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರುವ ಕಾರಣ ಈ ತನಿಖೆಯನ್ನು ನಡೆಸುವುದು ಸೂಕ್ತವಾಗಿದೆ ಮತ್ತು ಗವರ್ನರ್ ಅವರು ಕೊಟ್ಟಿರುವ ಆದೇಶ ಸೂಕ್ತವಾಗಿದೆ ಅಂತ ಅದನ್ನು ಎತ್ತಿ ಹಿಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಹಿನ್ನಡೆನಾ ಅಥವಾ ಮುಂದಿನ ಅವರ ದಾರಿಗಳೇನು ಅಂತ? ಇದು ಹಿನ್ನಡೆನೆ. ಏಕೆಂದ್ರೆ ಇವತ್ತಿನ ಏನಾದ್ರೂ ಗವರ್ನರ್ ಆದೇಶ ಸರಿ ಇಲ್ಲ ಅಂತಂದಿದ್ರೆ ಆ ಪ್ರಕಾರ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಗೆಲುವು ಸಿಕ್ಕಂಗ ಆಗ್ತಾ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಜನಪ್ರತಿಗಳ ನ್ಯಾಯಾಲಯ ಏನಾದ್ರೂ FIR ಮಾಡಿ ಅಂದ ತಕ್ಷಣ ಇನ್ವೆಸ್ಟಿಗೇಟಿಂಗ್ ಪವರ್ಸು ಸಂಪೂರ್ಣವಾಗಿ ತನಿಖಾಧಿಕಾರಿ ಕೈಗೆ ಹೋಗ್ಬಿಡುತ್ತೆ, FIR ಮಾಡ್ತಾರೆ, ಆಗ ಮುಖ್ಯಮಂತ್ರಿಗಳು ಆರೋಪಿತರಾಗ್ಬಿಡ್ತಾರೆ. ಅದು ಬಹಳ ದೊಡ್ಡ ಹಿನ್ನಡೆ ಮುಖ್ಯಮಂತ್ರಿಗಳಿಗೆ ಅಂತ ನಾನಾದ್ರೂ ಭಾವಿಸ್ತೀನಿ. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಆದಿಗಳೇನು? ಸಿಎಂ ಸಿದ್ದರಾಮಯ್ಯನವರು ಈಗ ರಿಟರ್ಜಿ ಆಗಿರೋದ್ರಿಂದ ಅಲ್ಲೇ ಡಿವಿಷನ್ ಬೆಂಚ್ ಮುಂದೆ ಹೋಗ್ಬೋದು, ಆ ನಂತರ ಅವರು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಆದ್ರೆ ಈ ಒಂದು ಆದೇಶಕ್ಕೆ ತಡೆಯಾಗ್ಲೇ ಏನಾದ್ರು ಸಿಗ್ಲಿಲ್ಲ ಅಂತಂದ್ರೆ ಆಗ ವಿಶೇಷ ನ್ಯಾಯಾಲಯಕ್ಕೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇರುವುದಿಲ್ಲ, ಅವರು ನೇರವಾಗಿ ಆದೇಶ ಮಾಡಬಹುದು. ಆಗ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಆಗ್ತದೆ. ಇವಾಗ ಅಪರಾಧಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಸಂಪೂರ್ಣವಾಗಿ ತನಿಖೆ ನಡೆದು ಅದನ್ನ ಸಂಪೂರ್ಣವಾಗಿ ಕೋರ್ಟು ವಿಶ್ಲೇಷಣೆ ಮಾಡಿದ ನಂತರ ಬರೋದು. ಬಟ್ FIR ಆದ ತಕ್ಷಣ ಅವರು ಆರೋಪಿ ಆಗ್ಬೋದಂತೂ ಖಚಿತ. ಇದು ಹಿರಿಯ ವಕೀಲರಾದಂತಹ ಜಿ.ವಿ. ರಾಮಮೂರ್ತಿ ಅವರ ಮಾತು. ನಮ್ಮ ನ್ಯಾಯಾಲಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕಾನೂನು ಒಂದೇ ಅನ್ನೋ ಸ್ಪಷ್ಟ ಸಂದೇಶವನ್ನ ಈ ಒಂದು ಆದೇಶದ ಮುಖಾಂತರ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಆದಿಗಳೇನು ಮತ್ತೆ ಯಾವ ರೀತಿಯಂತ ಬೆಳವಣಿಗೆಗಳಾಗಬಹುದು ಅನ್ನೋದ್ರ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.